ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದರು ಇವತ್ತು ಬೆಳಿಗ್ಗೆ. ಅವ್ರು ಹೇಳಿರೋದು ಕಲ್ಲೆಸೆದಿರುವವರು 14-15ನೇ ವಯಸ್ಸಿನ ಮುಸ್ಲಿಂ ಯುವಕರು ಅಂತ. ಸುಳ್ಳು. ಧಾರ್ಮಿಕ ಮುಖಂಡರ ಮಾತನ್ನು ಅವರು ಕೇಳಿಲ್ಲ. ಸುಳ್ಳು. ಪಾಪ ಹಿರಿಯರು ಮುಖಂಡರು ಸೇರಿ ಗಲಭೆಯನ್ನು ಕಂಟ್ರೋಲ್ ಮಾಡಿದರೆ ಸುಳ್ಳು. ಪೊಲೀಸರಿಗಾದರೆ ಪ್ರೊಟೆಕ್ಷನ್ ಇತ್ತು, ಪಾಪ ಅಲ್ಲಿದ್ದ ಸಾರ್ವಜನಿಕರಿಗೆ ಅದೂ ಇರಲಿಲ್ಲ. ಸಾರ್ವಜನಿಕರ ಮೇಲೆ ಕಲ್ಲೇ ಎಸೆದಿಲ್ಲ ಅವರು. ಸಾರ್ವಜನಿಕರ ವೆಹಿಕಲ್ ಮೇಲೆ ದಾಳಿ ಮಾಡಿಲ್ಲ. ಏಟಾಗಿರೋದೆಲ್ಲ ಬರೀ ಪೊಲೀಸರಿಗೆ. ಡಿ ಕೆ ಶಿವಕುಮಾರ್ ಅವರು ಪೊಲೀಸರು ನಡೆ ಸರಿ ಅಂತ ಹೇಳಿದ್ದಾರೆ, ಅದನ್ನು ಒಪ್ಕೊಳ್ಳೋಣ. ಬಟ್ ಇವೆಲ್ಲವೂ ಸುಳ್ಳು. ಇವೆಲ್ಲವೂ ಕೂಡ 14-15 ವಯಸ್ಸಿನವರಲ್ಲ, ಅವರು ಅಪ್ರಾಪ್ತರಲ್ಲ. ಅವರೆಲ್ಲರೂ ಕೂಡ 18ರಿಂದ 22 ವರ್ಷದವರು. ಈಗ 8 ಜನ ಅರೆಸ್ಟ್ ಆಗಿರೋರು. ಅಲ್ಲಿಗೆ ಮೊದಲನೇ ಸುಳ್ಳು ಇದು, 14ರಿಂದ 15ನೇ ವಯಸ್ಸಿನ ಮುಸ್ಲಿಂ ಯುವಕರು ಅಂತ. ಎರಡನೇದು, ಧಾರ್ಮಿಕ ಮುಖಂಡರ ಮಾತನ್ನು ಕೇಳಲಿಲ್ಲ ಅಂತಾರೆ. ನೋ, ಪ್ರಚೋದನೆ ಕೊಟ್ಟಿದ್ದೇ ಧಾರ್ಮಿಕ ಮುಖಂಡರು. ಇವತ್ತು ಬೆಳಗ್ಗೆಯಿಂದ ನಾವು ಒಂದು ವಿಜುವಲ್ ಆಗ್ತಾ ಇದ್ದೀವಿ. ಯಾರೋ ಮುಸ್ಲಿಂ ಮುಖಂಡ ಒಬ್ಬ ಪ್ರಚೋದನಕಾರಿ ಭಾಷಣ ಮಾಡಿರೋದು. ಆ ಭಾಷಣ ಕೇಳಿದ ನಂತರ ರೊಚ್ಚಿಗೆದ್ದ ಜನ ಅಲ್ಲಿ ಹೋಗಿ ಕಲ್ತೂರಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಧರ್ಮಕ್ಕೋಸ್ಕರ ಪ್ರಾಣತ್ಯಾಗಕ್ಕೆ ಸಿದ್ಧ, ನಮ್ಮ ಮಕ್ಕಳ ಕತ್ತು ಕೊಯ್ಯೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಅದು ಸುಳ್ಳು. ಎಲ್ಲ ರಾಜಕೀಯ ನಾಯಕರ ರಾಜಕೀಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಎಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು. ಪಾಪ ಅವರೆಲ್ಲ ಬಂದು, ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ನಮ್ಮ ಪೊಲೀಸ್ ಪುತ್ರರಾಜಿಗೆ ನೋಡಿದೆ, ಅವ್ರ ಕಾಲಿಗೂ ಏಟಾಗಿದೆ. ತೆಗೆದು ನೋಡಿದೆ. ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು, ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ. ಬೇರೆ ನಮ್ಮ ಸಾರ್ವಜನಿಕರಿಗೆ ಏನಿರಲಿಲ್ಲ, ಲೀಡರ್ಸ್ಗೆ. ಎಲ್ಲ ಧರ್ಮದ ಮುಖಂಡರುಗಳು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು. ಪಾಪ ಅವರೆಲ್ಲ ಬಂದು, ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ನಮ್ಮ ಪೊಲೀಸ್ ಪುತ್ರರಾಜಿಗೆ ನೋಡಿದೆ, ಅವ್ರ ಕಾಲಿಗೂ ಏಟಾಗಿದೆ. ತೆಗೆದು ನೋಡಿದೆ. ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು, ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ. ಬೇರೆ ನಮ್ಮ ಸಾರ್ವಜನಿಕ. ಯಾಕೆ ಸ್ವಾಮಿ ಸುಳ್ಳು ಹೇಳ್ತೀರಾ? ನಮ್ಮ ಹತ್ರನೂ ಇರೋ ವಿಡಿಯೋನೇ ನೀವು ನೋಡಿರೋದು. ಇದು ಬಿಟ್ಟರೆ ಬೇರೆ ಯಾವ ವಿಡಿಯೋನೂ ಇಲ್ಲ. ಇಲ್ಲಿ ಯಾರಪ್ಪ ಇವ್ರನ್ನ ತಡಿಯಕ್ಕೆ ಬಂದಿರೋದು? ನೋಡಿ ಸ್ವಲ್ಪ ಸರಿಯಾಗಿ, ಯಾರು ತಡಿತಾ ಇದ್ದಾರೆ ಇಲ್ಲಿ? ಯಾರೂ ತಡಿತಾ ಇಲ್ಲ. ಇನ್ಫ್ಯಾಕ್ಟ್ ಪ್ರಚೋದನಕಾರಿ ಭಾಷಣ ಮಾಡಿದ ಮೇಲೇ ಈ ಗಲಾಟೆ ಶುರುವಾಗಿರೋದು. ಯಾಕೆ ಈ ಥರ ಸಮರ್ಥನೆಗಿಳಿತೀರಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್, ಪರಮೇಶ್ವರ್, ರಾಜಣ್ಣ ಎಲ್ಲರೂ ಹೀಗೆ ಹೇಳಿಬಿಟ್ರೆ ಹೇಗೆ ಅಂತ.